ಇಲ್ಲ ನಾನು ಎಣ್ಣೆ ಗಾಡಿ ತತ್ತಾನೆ ಆ ಗಾಡಿಲಿ ಹೋಗೋಣ ಡ್ರೈವಿಂಗ್ ಮಾಡೋಣ ಅಂತ ಎಲ್ಲ ಅನ್ಕೊಂಡಿದ್ದೆ. ಕಣ್ಣವ್ರ ಗಾಡಿಲಿ ಎಲ್ಲ ಹೋಗೋನೆ. ಗೊಳ್ಳೆರಾಮ ಅಂತ ಇವನ ಹೆಸರು. ಫುಲ್ ಟ್ರೈನೇ ನಾವು ಬುಕ್ ಮಾಡ್ರಂಗಿತ್ತಲ್ಲ. ಖಾಲಿ ಖಾಲಿ ಫುಲ್ ಖಾಲಿ ಖಾಲಿ ಕಾಸೆಲ್ಲ ಖಾಲಿ. ಇವ್ರನ್ನೆಲ್ಲ ಯಾರು ತೆಗಿಯಲ್ಲ, ನಾವು ತೆಗಿಬೇಕು. ಆಯ್ತು ಬುದ್ಧಿ, ತೆಗಿರಿ ಬುದ್ಧಿ, ನೀವೇ ತೆಗಿರಿ ಬುದ್ಧಿ. ಇವನು ವಿಡಿಯೋಗೋಸ್ಕರ ಏನು ಮಾಡಲ್ಲ, ವಿಡಿಯೋ ಆಫ್ ಮಾಡಿದ್ರೆ ಎಲ್ಲ ಮಾಡ್ತಾನೆ. ಇಲ್ಲಿವರೆಗೂ ಕೆಲಸ ಗುರುವೆ ನೀರೇ ಅದು ಸಕ್ಕದಾಗೈತೆ ಮಾತ್ರ. ಅಲ್ಲಿ ಅಲ್ಲೊಂದು ಗೆಸ್ಟ್ ಹೌಸ್ ಥರ ಮನೆ ಬೇರೆ ಐತೆ ಗುರು. ಇವ್ರು ಲೋಕಲ್ ಅವರೇ ಒಂಥರ ಸೈಗಾಗಿ ಟ್ರೆಕ್ಕಿಂಗ್ ಬರ್ತಾರೆ ಇಲ್ಲೆಲ್ಲ. ನಿಧಾನಕ್ಕತ್ತಪ್ಪ, ಹರ್ಷಕ್ಕೆ ವಾಪಸ್ಸು ತುಮಕೂರಿಗೆ ಕಳಿಸ್ತೀವಿ ಅಂತ ಮಾತು ಕೊಟ್ಟು ಬಂದಿದ್ದೀವಿ. ದೇವರು ಹೆಂಗೆ ಕಷ್ಟಪಟ್ಟು ಹೋಗ್ತಿದೀವಿ ಅಂದರೆ, ನಮ್ಮ ಅಭಯ ಏನೋ ಫುಲ್ ಅರಸಾಹಸ ಮಾಡ್ತವನೆ. ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೇವೆ, ಫಾಲೋ ಮಾಡಿ ಆ್ಯಂಡ್ ಸಿ ಮೈ ಸ್ಟೋರಿ. ನಮ್ಮ ಸ್ಟೋರಿಲೇ ಮಿಂಚ್ತಾ ಇರ್ತಾನೆ ಅಣ್ಣ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ವಿಶೇಷ ಏನಂದರೆ, ಟೈಮ್ ಎಷ್ಟಾಯ್ತಪ್ಪ? ಟೈಮು 1:45 ಆಗ್ತೈತೆ. ವಿತೌಟ್ ಎನಿ ಪ್ಲ್ಯಾನ್ ನಾವು ಸಂಡೇ ನಾವು ನಮ್ಮ ಹುಡುಗರೆಲ್ಲ ಲೈಕ್ ಕೇರಳ ಕಡೆ ಹೊರಟಿದ್ದೀವಿ. ಗೊತ್ತಿಲ್ಲ, ಮೈಸೂರವರೆಗೂ ಟ್ರೈನಲ್ಲಿ ಹೋಗ್ತೀವಿ. ಟ್ರೈನಿಂದ ಇಳಿದ ಮೇಲೆ ಅಲ್ಲಿಂದ ಬಸ್ ಜರ್ನಿ. ನಮ್ಮ ಅಭಯವರೆಲ್ಲ ಕರ್ಕೊ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲ ನಾನು ಎಣ್ಣೆ ಗಾಡಿ ತತ್ತಾನೆ ಆ ಗಾಡಿಲಿ ಹೋಗೋಣ ಡ್ರೈವಿಂಗ್ ಮಾಡೋಣ ಅಂತ ಎಲ್ಲ ಅನ್ಕೊಂಡಿದ್ದೆ. ಕಣ್ಣವ್ರ ಗಾಡಿಲಿ ಎಲ್ಲ ಹೋಗೋನೆ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಶೋಯಿಂಗ್ ದಿಸ್ ಗಾಯ್ ಇನ್ ಮೈ ಲಾಗ್. ಇವ್ರು ಯಾರು ಗೊತ್ತೇನೆ ನಿಮ್ಗೆ? ಇಲ್ಲ ಸರ್. ಇವ್ರು ಯಾರು ಗೊತ್ತೇನೆ ನಿಮ್ಗೆ? ಗೊತ್ತಿಲ್ಲ ಸರ್. ವಾಚ್ ಹಿಮ್ ಕರೆಕ್ಟ್ಲಿ ಬಿಕಾಸ್ ಹಿ ಈಸ್ ಎ ಜೆಂಟಲ್ ಮ್ಯಾನ್ ಆಫ್ ಎವ್ರಿ ಬಾಯ್ಸ್ ಇನ್ ಅವರ್ ಗ್ರೂಪ್. ಗೊಳ್ಳೆರಾಮ ಅಂತ ಇವನ ಹೆಸರು. Bro, very ಸುಸ್ತಾಗ್ಬಿಟ್ಟಿದ್ದೀನಿ. YouTube blogger. Team. Now Abhay also doing vlogs, but you people, you don't know, one day we are making one movie direction and we will get success, bro, and we will get one of the best direction of the Indian movies. ತಿಗಾಂಶ ಮನೆಗೆ ಹೋಗ್ತೇವೆ ಅಷ್ಟೇ. ಶಬ್ಬಾಸ್ ಬೇಟಾ. ಸೊ ಗೈಸ್, ನಾವು ಒಂದು ಮೂವಿ ಡೈರೆಕ್ಷನ್ ಮಾಡ್ತೀವಿ. ಬಟ್ ಒಂದು ಮೂವಿ ಅಲ್ಲ, ಸುಮಾರು ಮೂವಿ ಮಾಡ್ತೀವಿ. ಬಟ್ ಫಸ್ಟ್ ಮೂವಿ ಶಾರ್ಟ್ ಮೂವಿ ಮಾಡ್ತೀವಿ. ನಮ್ಮ ಸುಪ್ರೀತ ರೇಗಿಸ್ತವ್ರೆ. ಬಟ್ ಒನ್ ಡೇ ಆಗಿ ಆಗ್ತೀವಿ. ಬಂತು ಗುರುವೆ, हमारा ट्रेन आ गया मैसूर में जाने के लिए. हमारा अभय के बाइक भी लॉक कर रहे हैं. इसमें अच्छा आ रहा है क्योंकि वो DJI कैमरा है 45,000 का. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಬಂತು ಗುರುವೆ, ಹಮಾರ ಟ್ರೈನ್ ಬಂತು. ಸೊ ಟ್ರೈನ್ ಬರ್ತಾ ಇರೋದೇ ಮೈಸೂರಿಗೆ ಹೋಗ್ತಾ ಇರೋದೆ. ಮೈಸೂರಿಂದ ಹೋಗ್ತಾ ಇರೋದೆ ಟ್ರಾವೆಲಿಂಗ್, ಅನ್ನೋನ್ ಟ್ರಾವೆಲಿಂಗ್ ವಿತೌಟ್ ಪ್ಲ್ಯಾನಿಂಗ್. ಫುಲ್ ಟ್ರೈನೇ ನಾವು ಬುಕ್ ಮಾಡ್ರಂಗಿತ್ತಲ್ಲ. ಖಾಲಿ ಫುಲ್ ಖಾಲಿ ಕಾಸೆಲ್ಲ ಖಾಲಿ. ಬಂದ್ವು ಗುರು, ಟ್ರೈನ್ ಒಳಗೆ ಬಂದು ಫುಲ್ ಟ್ರೈನೇ ನಮಗೋಸ್ಕರ ಖಾಲಿ ಮಾಡ್ಕೊಂಬಂದಿದ್ವಿ. ಇಂತೂ ಬಂದ್ರಂತೆ ಅಭಯರು ಟ್ರೈನ್ಗೆ. ಅವನು ಲಾಗ್ ಮಾಡ್ತಾನೆ, ನಾನು ಲಾಗ್ ಮಾಡ್ತಿದ್ವಿ. ಬಟ್ ಅಭಯ್ ಅವರು ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಸೊ ಅವ್ರ ಹತ್ರ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ ಎಡಿಟ್ ಮಾಡೋಕ್ಕೆ. ಲ್ಯಾಪ್ಟಾಪ್ ಇದೆ, ಮೊಬೈಲ್ ಇದೆ. ನಮ್ಮ ಹತ್ರ ಓನ್ಲಿ ಮೊಬೈಲ್ ಇದೆ. ನಮ್ಮ ಹರ್ಷಕ್ಕೆ ಫುಲ್ ರೋಸ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ಗೊತ್ತಿಲ್ಲ. ನಾವು ಗಿಲ್ಲಿ ನಟನ್ ಥರ ಇಂಡೈರೆಕ್ಟಾಗಿ ತಮಾಷೆಯಲ್ಲಿ ಹೇಳಿರ್ತೀವಿ. ಅದನ್ನೆಲ್ಲ ನೀವು ಮನ್ಸಿಗೆ ತೊಗೊಂಡ್ರೆ ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಇಲ್ಲಾಂದರೆ ಹಾಳಾಗೋಗ್ತೀರಾ ಅಂತ ಒಂದು ಮಾತು ಹೇಳಿದ್ದೀವಿ. ನಮ್ಮ ಅಭಯ್ ಅವರು ಪೇಮೆಂಟ್ ಮಾಡ್ತಾರೆ ಬೆಳಗ್ಗೆ ಆಟೋಗೆ. ಮಾತ್ರ ಇದು ಜೀವನದಲ್ಲಿ ಭಾಳ ಖುಷಿಯಾದಂಥ ವಿಚಾರ ಇದು. ಏಕೆಂದರೆ ಫಸ್ಟ್ ಟೈಮ್ ಮಾಡ್ತಾರೆ. ಫಸ್ಟ್ ಟೈಮ್ ನಮಗೋಸ್ಕರ ಅಭಯ್ ಪೇಮೆಂಟ್ ಮಾಡ್ತಾನೆ. ಜೀವನದಲ್ಲಿ ಏನೇನೋ ನೋಡಿದ್ದೀವಿ, ಇದು ನೋಡ್ತಿರೋದು ಇವತ್ತೇ ಫಸ್ಟು. ಹೇಳ್ದಾಗ ಇವ್ರನ್ನೆಲ್ಲ ಯಾರು ಆಗುತ್ತಾ ಅಲ್ಲಿ? ಆಗುತ್ತೇನ ಅಲ್ಲಿ? ತೊಡೆ ಮೇಲೆ ಕೂತ್ಕೊತೀನಿ. ಸೊ ನಾವೀಗ ಮೈಸೂರಿಗೆ ಟ್ರೈನಲ್ಲಿ ಬಂದು ಇಳಿದಿದ್ದೀವಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ.
ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಮ್ಮ ಅಭಯವರು ಟ್ರಿಪ್ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಸ್. ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಟೀ, ನಾನು ಕಾಫಿ ಕೊಡದೆ ಗುರುವೆ, ನಮ್ಮ ಅಭಯ್ 3 ಜನನು ಟೀ ಕುಡಿತವ್ರೆ. ಅಭಯ್ ಹೆಂಗಿದೆ? ಅಭಯ್ ಟೀ ಹೆಂಗಿದೆ? ತುಂಬ ಸೊಗಸಾಗಿದೆ. ಸೊಗಸಾಗಿದೆಯಾ? ನಾನು ಏನು ಕೇಳಲೇ ಅಲ್ವಲ್ಲ ನಿನ್ನ. ಅಡ್ವಾನ್ಸ್ ಆಗಿ ನಾವೇ ಹೇಳ್ತೀವಿ, ಇದು ನಮ್ಮ ಟ್ಯಾಲೆಂಟ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾವು ಇವಾಗ ಕೇರಳ ಬಸ್ಸಲ್ಲಿ ಹೋಗ್ಬೇಕು ಅಂತ. ಏನಂದೆ? ಕೇರಳ ಬಸ್ಸಲ್ಲಿ ಹೋಗ್ಬೇಕು ಅಂತ. ನೋ ಕಾಮೆಂಟ್ಸ್. ಕೇರಳ ಬಸ್ಗಳು ಈ ಥರ ಇರ್ತವೆ, ಈ ಥರ ಬಸ್ಸಲ್ಲಿ ಹೋಗೋಣ ಅಂತ ಹುಡುಕ್ತಾ ಇದೀವಿ ನಾವೀಗ. 6 ಅವರ್ 7 ಅವರ್ ಮೈಸೂರಿಗೆ ಹೋಗ್ತಿರೋದು ಕಣ, ನಾವ್ ಯಾಕೆ ಅಲ್ಲಿಗೆ ಹೋಗೋಣ? ನಾವು ಪ್ಲಾನಿಂಗ್ ಫಾರ್ ಕೇರಳ ಬೈ ಪೂರ ಹಿಂಗ್ ಹೋಗುತ್ತೆ. ಆದ್ರೂ ಕೇರಳ ಬಸ್ಗಳು ಎರ್ನಾಕುಲಂ ಗಾಡಿ ತರ ಒಂಥರ ಫೀಲ್ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಎನ್ನ ಕುಟ್ಟಿ ನಮ್ಮ ಹಬೈ, ನಾವು ನಮ್ಮ ಹಬೈನ ನಂಬಿಕೊಂಡು ಬಂದರೆ ಮೈಸೂರಿಗೆ, ಅವನಿಗೆ ಎಲ್ಲಿ ಹೋಗೋದು ಅಂತ ತಿಳಿತಿಲ್ಲವಲ್ಲ. ಎನ್ನ ಕುಟ್ಟಿ ಹಿಂಗೆ ಆದ್ರೆ ನಾವು 3 ಬಸ್ ಉಂಟು ಮಾರೆ ಇಲ್ಲಿ ಕೇರಳಕ್ಕೆ ಹೋಗೋದಕ್ಕೆ. ಒಂದು ಬಸ್ ಯಾವ ಬಸ್ಸು ಹತ್ತುವುದು ಎಂದು ನಮಗೆ ಗೊತ್ತಾಗ್ತಿಲ್ಲ ಮಾರೆ. ನಮ್ಮ ಸಾರಿ ನಮ್ಮ ಜಿ ಅಭಯ್ ನಮಗೆ ಕನ್ಫ್ಯೂಸ್ ಮಾಡ್ತಾನೆ ಗುರು. ಕೊಯ್ಕೋಡ್ ಅಂತ ಬಸ್ಸು ರೂಟ್ ಚೇಂಜ್ ಆಗಿದ್ದು ಕತ್ತನ ಅಂತ ಮನ್ಸು ಮಾಡ್ತಾ ಇದೀವಿ. ಎಲ್ಲಿಗೆ? ಕಲ್ಪೆಟ್ಟ. ಮತ್ತೆ ಡೋರೇ ತೆಗ್ದಿಲ್ವಲ್ಲ ಮರಿ ಅಣ್ಣ. ಹೋಗೋಣ ಅಂದ್ರೆ ಡೋರ್ ಯಾರು ತೆಗಿಯಲ್ಲ, ನಾವು ತೆಗಿಬೇಕು. ಆಯ್ತು ಬುದ್ಧಿ, ತೆಗಿರಿ ಬುದ್ಧಿ, ನೀವೇ ತೆಗಿರಿ ಬುದ್ಧಿ. ಎಲ್ಲಿ ಹೋಗ್ತಾ ಇದ್ದೀವಿ ಹೇಳಿದ್ನಲ್ವ? ಕಲ್ಪೆಟ್ಟಾಗೆ ಹೋಗ್ತಾ ಇದೀವಿ. ಅಲ್ಲಿಂದ ವಾಯ್ನಾಡ್ಗೆ ಹೋಗ್ತೀವಿ. ದಿಸ್ ಇಸ್ ದ ಫೈನಲ್ ಹೋಗೋಣ ಅಂತ. ದಿಸ್ ಇಸ್ ನಾಟ್ ಎ ಫೈನಲ್ ಪ್ಲಾನ್. ಬ್ರೋ ಖರ್ಚಿ ಹಾಕೋಣ. ಏನ ಬ್ರೋ ಖರ್ಚಿ ಹಾಕೋಣ. ಕಿಟಕಿಯಾರ್ ನಿಮ್ಮ ತಾತ ತೆಗಿತಾನ ಅಲ್ಲಿ ಬೋಳಿ ಮಗನೇ. ಎಂತದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ಕಿಟಕಿಯಾರೇ ತೆಗಿಲ್ಲ ಅಲ್ಲಿ. ಎತ್ತು ಬಿಡೋಣ ಹಂಗೆ. ಏನೋ ಮಾಡಿ ಸರ್, ಏನೋ ಮಾಡಿ ನಮ್ಮನ್ನು ಎನ್ನ ಕೊಟ್ಟಿ ನೀವು ನಮ್ಮನ್ನು ಕರ್ಕೊಂಡು ಹೋಗಿ. ನೀವು ಹೇಳ್ತೀನಿ ನನಗೆ ಕೇರಳಕ್ಕೆ ಕರ್ಕೊಂಡು ಹೋಗಿ ಸಾಕು ನಮ್ಮನ್ನು. ನಾವು ಹತ್ತಿದ ಬಸ್ಸಲ್ಲಿ ಸೀಟ್ ಸಿಗ್ದಲೆ ಮತ್ತೆ ಹುಡುಕ್ತಾ ಇದೀವಿ ರೂಟು. ಬಸ್ ಸಿಗುತ್ತಾ, ಬುಕ್ಕಿಂಗ್ ಮಾಡೋಣ ರಿಸರ್ವೇಶನ್ ಅಂತ. ಏನೈತೆ 7 ಗಂಟೆ. ಹೌದ, 7 ಗಂಟೆಗೆ ಹೋದ್ರೆ ನಾವು ಇವತ್ತು ಸುತ್ತಲ್ಲ ವಾಯನಾಡ. ನಾವು 10:45 ಹೋಗುತ್ತೆ. ನಾನ್ ಸ್ಟಾಪ್ ಅನ್ಸುತ್ತೆ ಕಣ್ಲಾ. ನಾನ್ ಸ್ಟಾಪ್. ಅಭಯ್ಗೆ ಬೆಳಗ್ಗೆ ಶಿಫ್ಟ್ ಇರೋದಲ್ಲಿ ಕೆಲಸ. ಗುರು ಕೊನೆಗೂ ಬೇರೆ ಬಸ್ಸಿಗೆ ಹೋದರೆ ಲೇಟ್ ಆಗುತ್ತೆ ಅಂತ ಅದೇ ಬಸ್ಸಿಗೆ ರಿಟರ್ನ್ ಹೋದು. ಕಂಡಕ್ಟ್ರು ಅವ್ರ ಸೀಟು ಸೇರಿಸಿ 4 ಸೀಟ್ ಬಿಡಿಸ್ಕೊಟ್ರು. ಬಡ್ಡೆ ಇತ್ತವೆ, ಎಲ್ಲೋ ಟ್ರಿಪ್ ಹೋಗ್ತಿದ್ದಾವೆ ಅಂತವ. ಕೇರಳ ಬಸ್ ಡ್ರೈವರ್ಗಳಂತೂ ಸೈಕಾಗಿ ಹೊಡಿತಾರೆ ಮಾತ್ರ. ಗಾಡಿನ ಇತ್ಲಾಗ ಒಯ್ಲಾಡ್ ಸೈಕಾಗಿ ಹೊಡಿತಾರೆ ಗುರು. ಅಭ್ಯಾಸ ಗುರು. ಇವನು ಏನು ಕುರ್ಕುರೆ ತಿಂದಿದ್ದ ಕವರ್ನ ಹೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬರ್ಬೇಕಂತೆ. ಅದು TTID ಕಂಪ್ನಿಲಿ ನೋಡಿ ಅಭ್ಯಾಸ ಆಗುತ್ತೆ. ಸ್ವಚ್ಛ ಭಾರತ್ ಅಂದೆ. ಈಗ ಕೊಡು ಸುಪ್ರಿ, ಅದನ್ನು ಕೊಡು. ಸೇಫ್ಟಿ ಇದನ್ನು ಕೊಡೋಣ. ಶೇರ್ ತಿಂದಿದೆಯಲ್ಲ. ಈಗ ವಿಡಿಯೋ ಮಾಡಿ ಇರ್ಲಿ, ಹಾಕ್ ಬರಕ್ ಬೈ. ಹೋಗ್ ಬೈ, ನೀವು ಫೇಮಸ್ ಆಗ್ತೀಯ. ಏನೇನೋ ಮಾಡಿದ್ಯಾ ಅಂತ ಒಂದು ಅದನ್ನ ಕವರ್ ಹೋಗಲ್ಲ. ಎನ್ನ ಕುಟ್ಟಿ, ಎನ್ನ ಚಟ ಆಫ್ ಮಾಡಿದ್ದೀನಿ. ಎನ್ನ ಚಟ ಎಲ್ಲ ಮಾಡ್ತೀಯ. ಇವನು ವಿಡಿಯೋಗೋಸ್ಕರ ಏನು ಮಾಡಲ್ಲ. ವಿಡಿಯೋ ಆಫ್ ಮಾಡಿದ್ರೆ ಎಲ್ಲ ಮಾಡ್ತಾನೆ. ಕರೆಕ್ಟ್, ದಟ್ಸ್ ದ ಪಾಯಿಂಟ್ ಬ್ರೋ. ಸೊ ಗುರುವೇ ಕಲ್ಪೆಟ್ಟಾಗ ಬಂದು ಲ್ಯಾಂಡ್ ಆದ್ವಿ. ಕರೆಕ್ಟಾಗಿ 10 ಕಾಲಿಗೆ ಬಂದು ಲ್ಯಾಂಡ್ ಆದ್ವಿ. 9:15 ಬರ್ತೀವಿ ಅಂತ ಅನ್ಕೊಂಡಿದ್ದು. 10 ಕಾಲಿಗೆ ಬಂದ್ವಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಹರ್ಷಕ್ಕೆ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಸಿ ಇಲ್ಲಿಂದ ಓಡಬೇಕು. ಚೆನ್ನಾಗಿ ಜರ್ನಿ ಆಯಿತು ಕಲ್ಪೆಟ್ಟವರೆಗೂ. ಒಳ್ಳೆ ಕೇರಳ ಗಾಡಿಯವ್ರು ಮಾತ್ರ ಸೈಕ ಹೊಡಿತಾರೆ ಬಸ್ಗಳನ್ನ. ಹೇಳಿದ ಹತ್ಲಾಗ ಬಳ್ದಾಡ್ ಹೇಳ್ತಾರೆ ಹಂಗೆ ಗಾಡಿಗಳನ್ನ. ಹೆದರಿಕೆ ಆಗೋದು ಗುರು. ಆ ಲೆವೆಲ್ ಹತ್ತಲೇ. ಸುಪ್ರಿ, ನಿನಗೆ ಯಾವ ಥರ ನಾಷ್ಟ ಜಾಗ ಇರ್ಬೇಕು ಹೇಳೋ ಮರೆ ಅವರಿಗೆ. ನಿನಗೆ ಯಾವ ಥರ ಜಾಗ ಬೇಕು ಎಕ್ಸ್ಪ್ಲೇನ್ ಮಾಡು. ಎಲ್ಲೇ ಹೇಳ್ದೆ? ಜಾಗ ಇಂಪಾರ್ಟೆಂಟ್ ಅಲ್ಲ, ತಿಂಡಿ ಇಂಪಾರ್ಟೆಂಟ್. ಅವನಿಗೇನೋ ಹಣ ಹಳ್ಳಿ ಥರ ಒಳ್ಳೆ ಸೊಗಸಾಗಿರ್ಬೇಕಂತ ಅಂತ ಜಾಗಕ್ಕೆ ಹೋಗ್ಬೇಕಂತ ನೋಡೋಣ. ನಮ್ಮ ಚಟ ಫುಲ್ಲು ಸೇಫ್ ಕಣಪ್ಪ. ಚೆಕ್ಕಿಂಗ್ ಐತೆ ಅಂತ ಕಾಕಿ ಯೂನಿಫಾರ್ಮ್ ಬೇರೆ ಹಾಕೊಂಡು ನಮ್ಮ ಸುಪ್ರೀತಿಗೂ ಒಂದು ಎಡದೊಂದು ಬೆಲ್ಟ್ ಬೇರೆ ಹಾಕ್ತವ್ರೆ. ಉದ್ರಿಗಿದ್ರೆ ಹೋದಾನು ಅಂತವ. ಹಿಂದೆ ಕೂರೋರ್ಗೆ ಇಲ್ವೇನ ಇಲ್ಲಿ 1, 2, 3 ಎಲ್ಲ ಹಿಡ್ಕೊಂಡು ಕೂತ್ಕ. ಹಿಡ್ಕೊಳ್ಳೆಲ್ಲ ಬೈತಾರೆ. ಮೇಲೆ ಕೈ ಹಿಡ್ಕೊಳ್ಳ
ಹೆಸರು ಗೊತ್ತಿಲ್ಲದಲ್ಲಿ ಏನು ಅಪ್ಪಮ್ಮ ಅಂತ ಅಂತೆ ಟೇಸ್ಟ್ ಮಾಡ್ತಾ ಇದೀವಿ. ಬೆಳಗಿನ ಜಾವ ತಿಂಡಿ 11 ಗಂಟೆಗೆ ತಿಂತಾ ಇದೀವಿ. ಚೆನ್ನಾಯ್ತಾ ಅಪ್ಪಮ್ಮ? ಚೆನ್ನಾಯ್ತಾ? ನೀರು ದೋಸೆ ಕಲ ಇದು. ಮತ್ತು ಅಪ್ಪಮ್ಮಂದಲ್ಲ ಚಿನ್ನಮರ ಹೆಂಗಿದ್ಯ ಹೇಳಿ, ಹೆಂಗೈತೆ? ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ನೀನು ಕಲ್ಗಚ್ ಕೊಟ್ರು ಚೆನ್ನಾಗೈತೆ ಅಂತೆ ಬಿಡ ಅಂತಾರ ನೀನು. ಗುರುವೆ, ನಾವು ಕಾಲ್ಪಟ್ಟೆಯಿಂದ ಇವಾಗ ಮೀಮಟ್ಟಿ ಫಾಲ್ಸಿಗೆ ಹೊರಟಿದ್ದೀವಿ ಪ್ಲ್ಯಾನ್ ಮಾಡ್ಕೊಂಡು. ನಮ್ಮ ಚಟ್ಟ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಜೀಪಲ್ಲಿ. ಮೀಮಟ್ಟಿ ವಾಟರ್ ಫಾಲ್ಸಿಗೆ ಅಣ್ಣ ಫುಲ್ ಮೇಯ್ದವನೆ. ಒಂದು ನೀರು ದೋಸೆ, 3 ಏನಂತಾರದು ಅಲ್ಲ ಕಳ್ಳ ಏನದು ಪರೋಟ, 3 ಪರೋಟ ಮೇಯ್ದವ್ರೆ. ಸೊ ಮೀಮಟ್ಟಿ ವಾಟರ್ ಫಾಲ್ಸಿಗೆ ಹೊರಟಿದ್ದೀವಿ. ನಮ್ಮ ಅಭಯಣ್ಣ ಕ್ಯಾಮ್ರಾದಲ್ಲಿ ಏನೋ ಡಿ ಜಿ ಕ್ಯಾಮ್ರಾದ ಒಂದೆರಡು ಸಕ್ಕತ್ತಾಗಿರೋ ವಿಡಿಯೋ ತೊಗೊಂಡಿದ್ದೀವಿ, ಸ್ಟೋರಿ ಆಗುತ್ತೆ. ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋ ಮಾಡಿ ಆ್ಯಂಡ್ ಸಿ ಮೈ ಸ್ಟೋರಿ ಆ್ಯಂಡ್ ಅಭಯ್ ಕಾಣಂಬಡಿ ಫಾಲೋ ಮಾಡಿ ಅವ್ರ ಸ್ಟೋರಿ ಅವ್ರಲ್ಲಿ ನೋಡಿ. ಇವನೇ ನೋಡಿದವರು ಆಗುತ್ತೆ. ನಮ್ಮ ಸ್ಟೋರಿಲೇ ಮಿಂಚ್ತಾ ಇರ್ತಾನೆ ಅಣ್ಣ. ಗುರುವೆ, ನಾವೀಗ ಇದ್ದೀವಿ ಮೀಮಟ್ಟಿ ವಾಟರ್ ಫಾಲ್ಸ್ ಹತ್ರ. ಇವಾಗ ಇಳ್ದ್ಬಿಟ್ಟು ಜಸ್ಟ್ 100 ರೂಪೀಸ್ ಒಬ್ರಿಗೆ ಟಿಕೆಟ್ ಗುರು. ಟಿಕೆಟ್ ತಗೊಂಡು ಹೋಗ್ತಾಯಿದ್ದೀವಿ. ತುಂಬ ಜನ ಬಂದವ್ರೆ, ಯಾಕೆಂದರೆ ವೀಕೆಂಡ್ ಅಲ್ವಾ. ಸೊ ವಾಟ್ರು ಅಷ್ಟೊಂದು ಇರೋದು ಕಾಣೆ, ಸ್ವಲ್ಪನಿರೋದು ಅನಿಸುತ್ತೆ. ಸೊ ಬನ್ನಿ. ಇವನು ಜಿಯಾ ಬೈ ಅವನು ಲಾಗ್ ಮಾಡ್ತವನ. ನಾವು ಬರ್ತೀವಿ ಮಾತಾಡ್ತೀವಿ ಅಂತ, ನೀವು ಸ್ವಲ್ಪ ದೂರದಲ್ಲಿರಿ ಅಂತಾನೆ. ನನ್ನ ಮಗ. ಅದಕ್ಕೆ ಗೈಸ್, ಯಾರ್ಯಾರು ನನ್ನ ಲಾಗ್ ನೋಡ್ತೀರಾ, ನನ್ನ ಲಾಗಲ್ಲೇ ನೋಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಶೇರ್. ಎಲ್ಲರಿಗೂ ಶೇರ್ ಮಾಡಿ. ಆದರೆ ಅವ್ನ ಲಾಗು ನೋಡಿ, ಬಟ್ ಲೈಕ್ ಮಾಡಿ ಸಾಕು, ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟೇ ಗೇಮು ನಾವು ಇದರಲ್ಲಿ ಸಪೋರ್ಟ್ ಆಗಿದ್ದೀವಿ. ಸೊ ಸಪೋರ್ಟಿಂಗ್ ಆಗಿದ್ದಾನೆ ನನಗೆ. ಚಿಳ್ಳೆ ಇದ್ರೆ ಒಂದು ಚಿಳ್ಳೆ ಇದ್ದಾನೆ ಅಂತ ಹೇಳ್ತಾನೆ. ನಮ್ಮ ಚಿಳ್ಳೆ ನಮ್ಮ ಹೊಲದೊಳಗೆ ಬಂದಾಗೆಲ್ಲ ಶುಂಠಿ ಎಲ್ಲ ಹಂಗೆ ಎದ್ದು ಕುಣಿತಿತ್ತು. ಚಿಳ್ಳೆ ಹಾಕ್ಕೊಟ್ರಿ ಹೊಲದಲ್ಲಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಲೈಕ್. ಪರವಲ್ ಕಣೆ, ನಮ್ಮ ಅಭಯ್ ಒಬ್ರು ಪಾರ್ಟ್ನರ್ ಸಿಕ್ಕಿರು ಬ್ಲ್ಯಾಕ್ ಕಲರಲ್ಲಿ. ಓಯ್ ಮಚೆ ಹಾಯ್ ಹೇಳಿ ಬ್ರೋ ಇಲ್ಲಿ ಚೇಟಾ. ವಾಟ್ರು ನೀರು ಹರಿತಿರೋ ಸೌಂಡ್ ಕೇಳಿಸ್ತೈತೆ ಗುರುವೆ ಇಲ್ಲಿಗೆ. ಸೊ ಇಲ್ಲಿವರೆಗೂ ಕೇಳಿಸ್ತೈತೆ ಗುರುವೆ ನೀರು ಹರಿಯೋದು. ಸಕ್ಕದಾಗೈತೆ ಮಾತ್ರ. ಅಲ್ಲೊಂದು ಗೆಸ್ಟ್ ಹೌಸ್ ಥರ ಮನೆ ಬೇರೆ ಐತೆ. ಸೂಪರಾಗಿ ಕಾಣ್ತೈತೆ ವ್ಯೂ ಮಾತ್ರ. ಆಯ್ತು ಬರೋಣ, ನಂದ್ರಲ್ಲಿ ಇದಾವೆ, ಕಳಿಸ್ಕೊಡ್ತೀನಿ ಫೋಟೋ ಎಲ್ಲ. ಒಬ್ಬ ಸ್ನ್ಯಾಪ್ ಯೂಸ್ ಮಾಡೋರೆಲ್ಲ ನಾಟ್ ಎ ಬಾಯ್ಸ್ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ವಾಟರ್ ಏನು ಅಷ್ಟೊಂದೇನು ಜಾಸ್ತಿ ಇಲ್ಲ. ವಿಂಟರ್ ಸೀಸನ್ ಅಲ್ವಾ ಬೈ, ಅದಕ್ಕೆ ನೀರು ಕಮ್ಮಿ ಇದೆ, ನೀರೇನು ಜಾಸ್ತಿ ಇಲ್ಲ. ಬಟ್ ನೀರು ಜಾಸ್ತಿ ಇದ್ದಾಗ ವ್ಯೂ ಮತ್ತು ಎಲ್ಲ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇಲ್ಲಿ ಇನ್ನೂ ತುಂಬ ಜನ ಬರ್ತಾರಂತೆ, ಆದರೆ ನೀರು ಕಮ್ಮಿ ಇರೋದ್ರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಅಲ್ಲಿ ಸ್ವಲ್ಪ ಜನ ಫ್ಯಾಮಿಲಿ ಜೊತೆ ಬಂದಿರೋರು, ಆಟ ಆಡ್ತವ್ರೆ. ನಾವು ಒಂದೇ ದಿನ ಟ್ರಿಪ್ ಅಲ್ವಾ, ಬಟ್ಟೆ ಗಿಟ್ಟೆ ಏನೂ ತಂದಿಲ್ಲ. ನಮ್ಮ ಅಭಯ್ ಅವರು ಬಟ್ಟೆ ಗಿಟ್ಟೆ ಏನೋ ತರಬೇಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಬಟ್ಟೆ ಏನು ತೊಗೊಂಬಂದಿಲ್ಲ. ನಾವು ನೀರಿಗೆ ಎಲ್ಲ ಗುರು ಇವ್ರು ಲೋಕಲ್ ಅವರೇ ಒಂಥರ ಸೈಗಾಗಿ ಟ್ರೆಕ್ಕಿಂಗ್ ಬರ್ತಾರೆ ಇಲ್ಲೆಲ್ಲ ನೋಡಿ. ಒಳ್ಳೆ ಸ್ಪೀಕರ್ ಹಾಕೊಂಡು, ಒಳ್ಳೊಳ್ಳೆ ಸೌಂಡ್ ಹಾಕೊಂಡು, ಒಳ್ಳೆ ಫೀಲಿಂಗ್ ಸಾಂಗ್ ಎಲ್ಲ ಹಾಕೊಂಡು ಒಳ್ಳೆ ಎಷ್ಟು ಚೆನ್ನಾಗಿ ಹೋಗ್ತಾರೆ ನೋಡಿ. ನಾವುಗಳು ಸ್ಪೀಕರ್ ತಂದಿಲ್ಲ, ಬಟ್ ನಾವು ಬರೀ ನೋಡೋದಕ್ಕೆ ಬಂದಿದ್ದೀವಿ. ಕೇಳೋಕ್ಕೆ ಒಂಥರ ಖುಷಿ ಆಗುತ್ತಲ್ಲ, ಚೆನ್ನಾಗಿತ್ತು ಗುರುವೆ. ಆ್ಯಕ್ಚುಲಿ ದ ರಿಯಲ್ ವ್ಯೂ ಇದು. ಅಲ್ಲಿ ಇನ್ನೂ ಮೇಲೈತೆ ಗುರು, ಇದು ರಿಯಲ್ ವ್ಯೂ ಇರೋದು. ಇನ್ನೂ ಸುಮಾರು ದೂರ ಹೋಗೋದೈತೆ. ಅಷ್ಟು ದೂರ ಹೋಗ್ಬಿಟ್ಟು ತೋರಿಸ್ತೀವಿ. ನಾವು ಈ ಥರ ಎಲ್ಲ ಹತ್ತೋದು ಅಂತ ಗೊತ್ತಿರಲಿಲ್ಲ. ಸ್ಲಿಪ್ಪರೆಲ್ಲ ಹಾಕೊಂಬಂದ್ಬಿಟ್ಟಿದ್ದೀವಿ ನಾವು. ಶೂ ಹಾಕೊಂಬಂದಿದ್ದೀರ ಪಕ್ಕ ಸೂಟ್ ಹಾಕ್ಬಿಡೋದು ಹತ್ತಕ್ಕೆಲ್ಲ. ನಿಧಾನಕ್ಕತ್ತಪ್ಪ, ಹರ್ಷಕ್ಕೆ ವಾಪಸ್ಸು ತುಮಕೂರಿಗೆ ಕಳಿಸ್ತೀವಿ ಅಂತ ಮಾತು ಕೊಟ್ಟು ಬಂದಿದ್ದೀವಿ. ಅಬ್ಬಾಯ್ ಹಗ್ಗ ಹಿಡ್ಕೊಂಡು ನಂಗೆ ಹತ್ತ ನೋಡೋಣ. ಅಬ್ಬಾಯ್ ಇಂಥವಕ್ಕೆಲ್ಲ ನನ್ನ ಮಗ ನನ್ನವೇ ಯಾರು ಮಾಡ್ತಾರೆ ಆಮೇಲೆ. ಹಾಂ
ಹಗ್ಗ ಇಟ್ಕೊಂಡಂಗತ್ಲ ಜಿಮ್ಮಲ್ಲಿ ಯಾಕೆ ಮಾಡಿದ್ದಲ್ಲ ಹಂಗ ಬಡ್ಡಿ ಮಗ ನನ್ನ ಕೈ ಕ್ಯಾಮ್ರಾ ಕೊಟ್ಬಿಟ್ಟು ನನ್ನ ವೀಡಿಯೋ ಮಾಡೋಕ್ಕಂತೆ ನಾನು ಅವ್ನ ವೀಡಿಯೋ ಮಾಡ್ಬೇಕಂತೆ ವೀಡಿಯೋ ಮಾಡ್ಕೊಂಡು ಹತ್ತಬೇಕಂತ ಎಂಥ ಜನ ಗುರು ಇನ್ನೂ ತುಂಬ ದೂರ ಐತೆ ಗುರು ನಡೆಯಲ್ಲ ಅಲ್ಲಿವರೆಗೆ ಬರ್ತದಲ್ಲಿ ಏನೋ ಅದೇ ನಮ್ಮ ಚಿಲ್ಲೆ 100 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಡಿದ್ದೀವಿ ಅಲ್ಲಿವರೆಗೂ ಹತ್ತೋದು ಬೇಡ ಅಂತ ಎಂಥ ಅಜ್ಜಿ ನನ್ನ ಮಗ ಇರಬೇಕು ಅವನು ಅಲ್ಲೇ ಹೆಣ್ಮಗುನೇ ಹತ್ತೈತಲ್ಲಿ ಫುಲ್ ಸೇಫ್ಟಿಗೆಲ್ಲ ಹಗ್ಗ ಕಟ್ಬಿಟ್ರು ಸಪೋರ್ಟಿವ್ ಆಗಿ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟವ್ರು ಗುರು ಚಲೋ ಬಾಯಿ ಚಲತೆ ಚಲೋ ಉಪ್ಪರ್ ಚಡ್ನಾ ಬಾಯಿ ಮೇಕ್ ಹತ್ಲೇಬೇಕು ಅಲ್ಲಿವರೆಗೂ ದೇವರು ಹೆಂಗ್ ಕಷ್ಟಪಟ್ಟು ಹೋಗ್ತಿದೀವಿ ಅಂದ್ರೆ ಸೈಕಾಗಿ ಹೋಗ್ತಿದೀವಿ ಮಾತ್ರ ಅತ್ತಿ 5 ಹೋದಂಗೆ ಹೋಗ್ಲಿ 5 ಹತ್ತ ಮರಿ ವಿಡಿಯೋ ಮಾಡುವಂತೆ ಮೊದಲು ಹೇಳ್ದೆ ನಾವು ಬೇಡ ಅಂತ ಲೌಡಕ್ ಬಲ್ ನೀನು ಕೇಳಲ್ಲ ನೀನು ಗುರು ಮೀಮಟ್ಟಿ ಫಾಲ್ಸ್ ಫೈನಲಿ ಹತ್ತೇ ಬಿಟ್ಟು ಇಲ್ಲಿಂದ ನೀರು ಬಿಡ್ತೈತೆ ನೋಡಿ ಗುರು ಸಕ್ಕತ್ತಾಗೈತೆ ಇಲ್ಲಿಂದ ಫೋರ್ಸ್ ಎಲ್ಲ ಸೂಪರ್ ಆಗೈತೆ ಸಖತ್ ಫೋರ್ಸಾಗಿ ಬಿಡ್ತೈತೆ ನೀರು ಕಮ್ಮಿ ಇದ್ರು ಬಟ್ ಫೋರ್ಸ್ ಇದೆ ಇದೇ ನೋಡ್ಗುರು ವ್ಯೂ ಮೇಲಿಂದ ಟಾಪ್ ವ್ಯೂ ಇನ್ನೊಂಚೂರು ಮೇಕ್ ಹೋಗ್ಬೋದು ಹೋಗ್ತೀನಿ ನಮ್ಮ ಅಭಯವ್ರು ಅಲ್ಲಿ ಮೇಕ್ ಹೋಗ್ತಾರೆ ಇನ್ನೂ ಮೇಕ್ ಹತ್ಬೋದು ಹೊಸ ಮರಿ ಫುಲ್ ಟಾಪ್ ವ್ಯೂ ಬಂದಿದ್ದೀವಿ ಬೈ ಫುಲ್ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನೀರು ಹೆಂಗೆ ಹರಿತಿದೆ ಅಂತ ಫುಲ್ ಹತ್ತಿರದಿಂದ ನೋಡ್ಬೋದು ಗುರು ಓ ಮೈ ಗಾಡ್ ಬೈ ಸೈಕು ಬಾಯಿ ಅದೊಂದು ವಾಟರ್ ಫಾಲ್ ವ್ಯೂ ತಗೊಳಂಗೆ ನಮ್ಮ ಅಬ್ಬಯ್ಯ ಅರ್ಥ ನೋಡ್ರಿ DJ ಕ್ಯಾಮ್ರಾ ಐತೆ ಅಂತವ ಇನ್ನೊಂಚೂರು ಮುಂದಕ್ಕೆ ಹೋಗ್ಲಿ ಗುರುವೆ ಈ ವ್ಯೂಗೋಸ್ಕರ ಅಷ್ಟೊಂದು ಕಷ್ಟಪಟ್ಟೆಲ್ಲ ಹತ್ತಿವು ನಮ್ಮ ಅಬ್ಬಯ್ಯ ಫುಲ್ ಅರಸಾಹಸ ಮಾಡ್ತವನೆ ಕ್ಯಾಮ್ರಾದಲ್ಲಿ ವೀಡಿಯೋ ತೆಗಿಯೋಕ್ಕೆ ಮಾತ್ರ ವ್ಯೂ ಅಷ್ಟೇ ಚೆನ್ನಾಗೈತಿ ಇಲ್ಲಿಂದ ಆ ವಾಟ್ರು ನೀರು ಬೀಳ್ತಿರೋ ಸೌಂಡ್ ಕೇಳೋಕ್ಕೇ ಏನೋ ಒಂಥರ ಹಿತವಾದ ಸೌಂಡ್ ಮೀಮಟ್ಟಿ ಫಾಲ್ಸ್ ಫೋಟೋಶೂಟ್ ವೀಡಿಯೋ ಎಲ್ಲ ಮಾಡ್ಕೊಂಡೈತೆ ಸೊ ಇವಾಗ ನೆಕ್ಸ್ಟು ಏನು ಪ್ಲ್ಯಾನ್ ಇಲ್ಲ ನಮ್ಮ ಡ್ರೈವರ್ ಅಣ್ಣ ಎಲ್ಲಿ ಕರ್ಕೊ ಹೋಗುತ್ತೆ ಅಲ್ಲಿ ಹೋಗ್ತಾ ಇರೋದಷ್ಟೇ ಗುರುವೆ ನಾವೀಗ ಮೀಮಟ್ಟಿ ಫಾಲ್ಸ್ ನೋಡಿಕೊಂಡು ಟೀ ತೋಟದ ಹತ್ರ ಹೋಗ್ತಾ ಇದ್ದೀವಿ ಯಾವುದಾದ್ರೂ ಒಂದು ಟೀ ಪ್ಲ್ಯಾಂಟ್ ಹತ್ರ ಹೋಗಿ ಒಂದೆರಡು ಫೋಟೋ ತಗೊಂಡು ವ್ಯೂ ನೋಡೋಣ ಅಂತ ಆಮೇಲೆ ನಮ್ಮ ಚಿಳ್ಳಿಗೆ ಒಂದು ವಿಡಿಯೋ ಬೇಕಾಯ್ತಂತೆ ನದೀಮ್ತನ ಸಾಂಗಿಗೆ ಆ ಸಾಂಗಿಗೆ ಒಂದೆರಡು ಕ್ಲಿಪ್ ವಿಡಿಯೋ ಮಾಡಿ ಎಡಿಟ್ ಮಾಡಿಕೊಡು ಬೈ ಅಂತ ಕೇಳಿದ್ದಾನೆ ಸೊ ಅದಕ್ಕೋಸ್ಕರ ಬೈ ಕರ್ಕೊ ಹೋಗ್ತಾರೆ ನಮ್ಮ ಚೆಟ್ಟ ಅಣ್ಣಗೆ ಹೇಳ್ಬಿಟ್ಟು ಚೇಟ ಅಣ್ಣಗೆ ಹೇಳ್ಬಿಟ್ಟು ಟೀ ಪ್ಲಾಂಟ್ ಹತ್ರ ಕರ್ಕೊ ಹೋಗ್ತಾರೆ ಇವರೇ ನಮ್ಮ ಚಿಳ್ಳೆ ಅವ್ರು ಇವ್ರಿಗೋಸ್ಕರನೇ ಹೋಗ್ತಿರೋದು ನದೀಮ್ ಮೇಲೆ ಹಾಕಿ ಇವ್ರು ಮಾಡಿಸ್ಕೊಳೋ ಪ್ಲಾನಿಂಗ್ ಇದ್ದಾರೆ ಆದ್ರೆ ಇದೆಲ್ಲ ನಂಬಕ್ ಹೋಗ್ಬೇಡಿ ನಾನು ಹೇಳಿದ್ದೆ ರೈಟು ಸುಪ್ರಿ ಯಾಕ್ಲಾ ಬೇಜಾರ ಕೂತಿಯಾ ಚಿನ್ನು ನೆನಪ ಅವನು ಕೇಳ್ತಿಲ್ಲ ಅಂತ ನದೀಮ್ ನಡೆಯಪ್ಪ ನಿಂಗೂ ನದೀಮ್ ತರ ಎಡಿಟ್ ಮಾಡ್ಕೊಡ್ತೀವಿ ವಿಡಿಯೋನ ಇವರಿಗೆ